ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಗಳಲ್ಲಿ ಆನ್ಲೈನ್ ಡೆಲಿವರಿ ಆಪ್ಗಳ ಹಾವಳಿ ಎಷ್ಟಿದೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೂ ಕೂಡ ಒಂದು ಫಿಸಿಕಲ್ ಸೂಪರ್ ಮಾರ್ಕೆಟ್ ಅಥವಾ ರೀಟೇಲ್ ಉದ್ಯಮ ಶುರು ಮಾಡೋದು ಹೊಸ ಉದ್ಯಮಿಗಳಿಗೆ ಇಂದಿಗೂ ಒಂದು ಬೃಹತ್ ಮತ್ತು ಅಷ್ಟೇ ಲಾಭದಾಯಕ ಅವಕಾಶವಾಗಿದೆ. ಅದು ಹೇಗೆ ಅನ್ನೋದನ್ನೇ ಇವತ್ತು ನಾವು ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಓಕೆ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಭಾರತದ ರೀಟೇಲ್ ಮಾರುಕಟ್ಟೆಯ ಬೆಳವಣಿಗೆಯನ್ನೊಮ್ಮೆ ಗಮನಿಸಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. 2020ರಲ್ಲಿ ಸುಮಾರು $0.8 ಟ್ರಿಲಿಯನ್ ಡಾಲರ್ಗಳಷ್ಟಿದ್ದ ಈ ಮಾರುಕಟ್ಟೆ 2030ರ ಹೊತ್ತಿಗೆ ಬರೋಬ್ಬರಿ $1.5 ಟ್ರಿಲಿಯನ್ ಡಾಲರ್ಗಳಿಗೆ ತಲುಪುವ ಅಂದಾಜಿದೆ. ಅಂದ್ರೆ ಬಹುತೇಕ ಡಬಲ್. ನಮ್ಮ ಬೃಹತ್ ಜನಸಂಖ್ಯೆ ಹಾಗೂ ದಿನಬಳಕೆ ವಸ್ತುಗಳ ಮೇಲಿರುವ ನಿರಂತರ ಬೇಡಿಕೆಯೇ ಈ ಸ್ಫೋಟಕ ಬೆಳವಣಿಗೆಗೆ ಮುಖ್ಯ ಕಾರಣ ಅಂತ ಹೇಳಬಹುದು. ಈ ವಿಶ್ಲೇಷಣೆಯಲ್ಲಿ ನಾವು ಮಾರುಕಟ್ಟೆಯ ಟ್ರೆಂಡ್, ಬಜೆಟ್ ಪ್ಲಾನಿಂಗ್, ಲೈಸೆನ್ಸಿಂಗ್, ಸ್ಟೋರ್ ಲೇಔಟ್, ಸಾಫ್ಟ್ವೇರ್ ಹಾಗೂ ಲಾಭದ ಲೆಕ್ಕಾಚಾರದವರೆಗಿನ ಪ್ರತಿಯೊಂದು ಹಂತವನ್ನು ಅತ್ಯಂತ ತಾರ್ಕಿಕವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಆರಂಭಿಕ ರಿಸರ್ಚ್ನಿಂದ ಹಿಡಿದು ಓಪನಿಂಗ್ ದಿನದ ಲಾಭದವರೆಗಿನ ಕಂಪ್ಲೀಟ್ ರೋಡ್ ಮ್ಯಾಪ್ ಇಲ್ಲಿದೆ. ಮೊದಲನೇ ವಿಭಾಗ, ದಿ ರೀಟೇಲ್ ಮಾರುಕಟ್ಟೆಯ ಬೂಮ್. ನಮಗೆಲ್ಲ ಸೂಪರ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿದೆ. ಆದ್ರೆ ಈ ಸೆಲ್ಫ್ ಸರ್ವಿಸ್ ಅಥವಾ ಸ್ವಯಂ ಸೇವಾ ಪರಿಕಲ್ಪನೆ ಶುರುವಾಗಿದ್ದು 1930ರ ದಶಕದ ಅಮೆರಿಕಾದಲ್ಲಿ. ಈ ಕಾನ್ಸೆಪ್ಟ್ ಇಡೀ ರಿಟೇಲ್ ಕ್ಷೇತ್ರವನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ಟು ಗ್ರಾಹಕರು ತಮ್ಗೆ ಬೇಕಾದ ವಸ್ತುಗಳನ್ನ ತಾವೇ ಮುಟ್ಟಿ ನೋಡಿ ಆರಿಸ್ಕೊಳ್ಳೋ ಈ ವ್ಯವಸ್ಥೆ ಇದೆಯಲ್ಲ, ಅದು ಕಸ್ಟಮರ್ಸ್ ಜೊತೆ ಒಂದು ಅದ್ಭುತವಾದ ಮಾನಸಿಕ ಸಂಪರ್ಕವನ್ನೇ ಸೃಷ್ಟಿಸುತ್ತೆ. ಇದೇ ಫೀಲ್ ಇಂದಿಗೂ ಕೂಡ ಸೇಲ್ಸ್ ಹೆಚ್ಚಾಗಲು ಮುಖ್ಯ ಕಾರಣ. ಇದರ ಆರ್ಥಿಕ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನೋಡಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರ. ನಮ್ಮ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಜಿಡಿಪಿಗೆ ರೀಟೇಲ್ ಕ್ಷೇತ್ರ ಬರೋಬ್ಬರಿ 10% ಕೊಡುಗೆ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿ 100 ಜನರಲ್ಲಿ 8 ಜನರಿಗೆ ಉದ್ಯೋಗಾವಕಾಶ ಒದಗಿಸ್ತಾ ಇದೆ. ಇದೊಂದು ಬೃಹತ್ ಪ್ರಮಾಣದ ಉದ್ಯೋಗ ಸೃಷ್ಟಿ ಅಲ್ವಾ? ಈ ವಲಯದ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಎರಡನೇ ವಿಭಾಗ, ಬಜೆಟ್ ಮತ್ತು ಬಿಸ್ನೆಸ್ ಪ್ಲಾನ್. ಈಗ ನಾವು ಮಳಿಗೆ ತೆರೆಯುವ ಮುನ್ನ ಎದುರಿಸಬೇಕಾದ ನೈಜ ಆರ್ಥಿಕ ಸವಾಲುಗಳತ್ತ ಗಮನಹರಿಸೋಣ. ಮತ್ತು ಇದು ಅದ್ಭುತವಾಗಿ ವಿವರಿಸುತ್ತದೆ ಒಂದು ಸಾಮಾನ್ಯ ಕಿರಾಣಿ ಅಂಗಡಿಗೂ ಹಾಗೂ ಪೂರ್ಣ ಪ್ರಮಾಣದ ಸೂಪರ್ ಮಾರ್ಕೆಟ್ಗೂ ಇರುವ ಬಂಡವಾಳದ ವ್ಯತ್ಯಾಸವನ್ನ. ಒಂದು ಸಣ್ಣ ಅಂಗಡಿ ಶುರು ಮಾಡೋಕೆ 4-5 ಲಕ್ಷ ರೂಪಾಯಿ ಸಾಕು. ಆದ್ರೆ ಒಂದು ಸುಸಜ್ಜಿತ ಸೂಪರ್ ಮಾರ್ಕೆಟ್ ಸ್ಥಾಪಿಸಲು ಕನಿಷ್ಠ 10-20 ಲಕ್ಷ ರೂಪಾಯಿಗಳ ವಾಸ್ತವಿಕ ಆರ್ಥಿಕ ಬುನಿಯಾದಿ ಬೇಕೇ ಬೇಕು. ಯಾವುದೇ ಒಂದು ಬಲವಾದ ಬಿಸ್ನೆಸ್ ಮಾಡೆಲ್ ಮುಖ್ಯವಾಗಿ 4 ಸ್ತಂಭಗಳ ಮೇಲೆ ನಿಂತಿರುತ್ತೆ: ಮಳಿಗೆಯ ಗಾತ್ರ, ಬಂಡವಾಳ ಮತ್ತು ಫೈನಾನ್ಸಿಂಗ್, ಮಾಲೀಕತ್ವದ ಸ್ವರೂಪ ಹಾಗೂ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ಸ್. ಈ 4 ಅಂಶಗಳ ಆಧಾರದ ಮೇಲೆ ಮುಂದಿನ 3 ವರ್ಷಗಳ ಆಪರೇಟಿಂಗ್ ಕಾಸ್ಟ್, ಬ್ರೇಕ್ ಈವನ್ ಸೇಲ್ಸ್ ಮತ್ತು ನಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನು ಲೆಕ್ಕ ಹಾಕಲಾಗುತ್ತದೆ. ಇದು ಬಿಸ್ನೆಸ್ ಸಕ್ಸೆಸ್ಗೆ ಅಡಿಪಾಯ ಇದ್ದ ಹಾಗೆ. ಮೂರನೇ ವಿಭಾಗ, ಲೊಕೇಶನ್ ಮತ್ತು ಲೈಸೆನ್ಸಿಂಗ್ ಸೆಟಪ್. ಬಿಸ್ನೆಸ್ ಶುರು ಮಾಡೋಕ್ಬೇಕಾದ ಜಾಗ ಮತ್ತು ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋಣ. ಒಂದು ಉತ್ತಮ ಸೂಪರ್ ಮಾರ್ಕೆಟ್ ಲೇಔಟ್ಗಾಗಿ ನಮಗೆ ಆದರ್ಶಪ್ರಾಯವಾಗಿ 1500ರಿಂದ 2000 ಚದರ ಅಡಿಗಳಷ್ಟು ಜಾಗ ಬೇಕಾಗುತ್ತೆ. ಇಲ್ಲಿ ಲೊಕೇಶನ್ ಅನ್ನೋದು ಅಕ್ಷರಶಃ ಗೇಮ್ ಚೇಂಜರ್. ಜನನಿಬಿಡವಾದ ಹಾಗೂ ಪ್ರೀಮಿಯಂ ಲೊಕೇಶನ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ದೀರ್ಘಾವಧಿಯ ಯಶಸ್ಸಿನ ಮೇಲೆ ನೇರವಾದ ಮತ್ತು ಅತಿ ದೊಡ್ಡ ಪರಿಣಾಮ ಬೀರುತ್ತೆ. ಇನ್ನು ಕಂಪ್ಲೈನ್ಸ್ ಬಗ್ಗೆ ಹೇಳೋದಾದ್ರೆ, ವ್ಯಾಪಾರ ಶುರು ಮಾಡಲು ಕೆಲವೊಂದು ಪ್ರಮುಖ ಸರ್ಟಿಫಿಕೇಟ್ಗಳು ಬೇಕೇ ಬೇಕು. ಟ್ರೇಡ್ ಲೈಸೆನ್ಸ್, ಜಿಎಸ್ಟಿ, ಐಇಸಿ, ಎಂಎಸ್ಎಂಇ ಮತ್ತು ಶಾಪ್ ಆಕ್ಟ್ ರಿಜಿಸ್ಟ್ರೇಷನ್ ಬಹಳ ಮುಖ್ಯ. ಆದ್ರೆ ನೆನ್ಪಿರ್ಲಿ, ಇಲ್ಲಿ ನಾವು ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡೋದ್ರಿಂದ FSSAI ಅಂದ್ರೆ ಫುಡ್ ಸೇಫ್ಟಿ ಲೈಸೆನ್ಸ್ ಕಡ್ಡಾಯವಾಗಿ ಇರಲೇಬೇಕು. ಇದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ನಾಲ್ಕನೇ ವಿಭಾಗ, ಲೇಔಟ್ಸ್ ಮತ್ತು ಪ್ರಾಡಕ್ಟ್ ಕ್ಯಾಟಗರೀಸ್ ಅಂದ್ರೆ ನಮ್ಮ ಮಳಿಗೆಯ ವಿನ್ಯಾಸ ಮತ್ತು ಗ್ರಾಹಕರ ಅನುಭವ. ದಿನಸಿಗಳಿಂದ ಹಿಡಿದು ಕಾಸ್ಮೆಟಿಕ್ಸ್ವರೆಗೂ ಪ್ರಾಡಕ್ಟ್ಗಳನ್ನ ಆಯ್ಕೆ ಮಾಡೋದು ಅಂದ್ರೆ ಸುಮ್ನೆ ತಂದು ತುಂಬೋದಲ್ಲ, ಅದು ಒಂದು ಕಲೆ. ಇಲ್ಲಿನ ಸ್ಥಳೀಯ ಜನರ ಡಿಮ್ಯಾಂಡೇನು, ಪ್ರಾಡಕ್ಟ್ ಮಾರ್ಜಿನ್ ಎಷ್ಟಿದೆ ಮತ್ತೆ ನಮ್ಮಲ್ಲಿ ರ್ಯಾಕ್ ಸ್ಪೇಸ್ ಎಷ್ಟಿದೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಪ್ರಾಡಕ್ಟ್ಗಳ ಎಕ್ಸ್ಪೈರಿ ಡೇಟ್ಗಳನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡೋದು ಇಲ್ಲಿನ ಬಹುಮುಖ್ಯ ಕೆಲಸ. ಮಳಿಗೆಯ ಲೇಔಟ್ ಅಂದ್ರೆ ಬರೀ ರ್ಯಾಕ್ಗಳನ್ನ ನಿಲ್ಸೋದಲ್ಲ, ಇದೊಂದು ಸೈಕಲಾಜಿಕಲ್ ಜರ್ನಿ.
ಗ್ರಾಹಕರನ್ನ ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಸ್ಮೂತ್ ಆಗಿ ಕರೆದೊಯ್ಯುವ ಚಾಣಾಕ್ಷ ಪ್ರಯಾಣ ಇದು. ಒಂದೇ ಒಂದು ಬ್ರೆಡ್ ತರೋಕೆ ಅಂತ ಹೋಗಿ 5-6 ಸ್ನ್ಯಾಕ್ಸ್ ಪ್ಯಾಕೆಟ್ ತರುವಂತೆ ಪ್ರೇರೇಪಿಸುವ ಮ್ಯಾಜಿಕ್ ಇದು. ಒಂದು ಸ್ಮಾರ್ಟ್ ಲೇಔಟ್ ಕೇವಲ ವಸ್ತುಗಳ ಚಲನೆಯನ್ನ ಮಾತ್ರವಲ್ಲ, ಕಳ್ಳತನದ ಸಾಧ್ಯತೆಗಳನ್ನು ಕೂಡ ಕಮ್ಮಿ ಮಾಡುತ್ತೆ. 5ನೇ ವಿಭಾಗ ಸಿಸ್ಟಮ್ಸ್, ಸಾಫ್ಟ್ವೇರ್ ಮತ್ತು ಸಿಬ್ಬಂದಿ. ಸೂಪರ್ಮಾರ್ಕೆಟ್ ದಿನನಿತ್ಯ ಸರಾಗವಾಗಿ ನಡೆಯಲು ಬೇಕಾದ ಅದೃಶ್ಯ ಎಂಜಿನ್ ಬಗ್ಗೆ ಈಗ ನೋಡೋಣ. ಮಳಿಗೆಯಲ್ಲಿ ಸರಕುಗಳ ಹರಿವು ಒಂದು ಸ್ಪಷ್ಟವಾದ ಕ್ರಮದಲ್ಲಿ ನಡೆಯುತ್ತೆ. ಮೊದಲು ರಿಸೀವಿಂಗ್, ಆಮೇಲೆ ಸ್ಟೋರಿಂಗ್, ಪಿಕ್ಕಿಂಗ್, ಪ್ಯಾಕಿಂಗ್ ಮತ್ತು ಕೊನೆಗೆ ಶಿಪ್ಪಿಂಗ್. ಇದನ್ನ ಹ್ಯಾಂಡಲ್ ಮಾಡೋಕೆ ನಮಗೆ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಬಹಳ ಮುಖ್ಯ. ಹೆಚ್ಚಿನ ವಾಲ್ಯೂಮ್ ಇದ್ದಾಗಲೂ ಪ್ರತಿದಿನದ ಕೆಲಸಗಳು ಯಾವುದೇ ಗೊಂದಲವಿಲ್ಲದೆ ಕನ್ಸಿಸ್ಟೆಂಟ್ ಆಗಿ ನಡೆಯಲು ಈ SOPಗಳೇ ಕಾರಣ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶವೆಂದರೆ ಕೇವಲ ಮಳಿಗೆಯನ್ನು ತೆರೆಯೋದಲ್ಲ, ಅತ್ಯುತ್ತಮ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಜೊತೆಗೆ ಫಾಸ್ಟ್ ಬಿಲ್ಲಿಂಗ್ ಸಿಸ್ಟಮ್ ಅಳವಡಿಸಿಕೊಳ್ಳುವುದು. ಇದರ ಜೊತೆಗೆ ಸ್ಪಷ್ಟವಾದ ಹೈರಾರ್ಕಿ ಇರುವ ಹಾಗೂ ರೆಗ್ಯುಲರ್ ಆಗಿ ತರಬೇತಿ ಪಡೆದ ಸ್ಟಾಫ್ ಇರಬೇಕು. ಈ ಸಾಫ್ಟ್ವೇರ್ ಮತ್ತು ಸಿಬ್ಬಂದಿಯ ಕಾಂಬಿನೇಷನ್ ಇದೆಯಲ್ಲ, ಅದೇ ಯಶಸ್ವಿ ಮಳಿಗೆಯ ಬೆನ್ನೆಲುಬು. ಮತ್ತು ಅಂತಿಮವಾಗಿ 6ನೇ ವಿಭಾಗ ಲಾಭ ಮತ್ತು ಮಾಡರ್ನ್ ಅಡಾಪ್ಟೇಷನ್. ಇದು ರಿಟೇಲ್ ವ್ಯವಹಾರದ ಅದ್ಭುತ ಎಕನಾಮಿಕ್ಸ್. ಈ ಹೈ ವಾಲ್ಯೂಮ್ ಕ್ವಿಕ್ ಸೇಲ್ಸ್ ಮಾಡೆಲ್ ಹೇಗೆ ವರ್ಕ್ ಆಗತ್ತೆ ಗೊತ್ತಾ? ಪ್ರತಿದಿನ ಕನಿಷ್ಠ 10,000 ರೂಪಾಯಿಗಳ ಸೇಲ್ಸ್ ಟಾರ್ಗೆಟ್ ರೀಚ್ ಆದ್ರೆ ತಿಂಗಳ ಬಾಡಿಗೆ 50ರಿಂದ 60,000 ಕಳೆದ್ರೂ ನಿವ್ವಳ ಲಾಭವಾಗಿ ತಿಂಗಳಿಗೆ 50,000ದಿಂದ 1,00,000 ರೂಪಾಯಿಗಳವರೆಗೆ ಆರಾಮಾಗಿ ಗಳಿಸ್ಬೋದು. ದೈನಂದಿನ ಸೇಲ್ಸ್ನಲ್ಲಿ ಕನ್ಸಿಸ್ಟೆನ್ಸಿ ಕಾಪಾಡಿಕೊಳ್ಳೋದೇ ಇಲ್ಲಿನ ಅಸಲಿ ಟ್ರಿಕ್. ಆದ್ರೆ ಬದಲಾಗ್ತಿರುವ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗಲೇಬೇಕು. ಝೆಪ್ಟೋ ಮತ್ತು ಬ್ಲಿಂಕಿಟ್ನಂತಹ ಕ್ವಿಕ್ ಕಾಮರ್ಸ್ ಆಪ್ಗಳಿಗೆ ಪೈಪೋಟಿ ನೀಡಲು ನಮ್ಮ ಫಿಸಿಕಲ್ ಮಳಿಗೆಗಳು ಉಚಿತ ಲೋಕಲ್ ಡೆಲಿವರಿ ನೀಡಲು ಶುರು ಮಾಡಬೇಕು. ಅಥವಾ ಬಿಗ್ ಬಾಸ್ಕೆಟ್ನಂತಹ ಕಾಮರ್ಸ್ ದೈತ್ಯರೊಂದಿಗೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಬೇಕು. ಸರ್ವೈವ್ ಆಗ್ಬೇಕಂದ್ರೆ ಅಡಾಪ್ಟ್ ಆಗೋದು ಅನಿವಾರ್ಯ. ಆನ್ಲೈನ್ ಶಾಪಿಂಗ್ ಎಷ್ಟೇ ಕಂಫರ್ಟಬಲ್ ಆಗಿದ್ರೂ ಒಂದು ವಿಷಯ ಮರಿಬೇಡಿ, ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನ ಖುದ್ದಾಗಿ ಮುಟ್ಟಿ ನೋಡಿ ವಿಶ್ವಾಸದಿಂದ ಖರೀದಿಸಿದಾಗ ಒಂದು ಇಮೋಷನಲ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಫಿಸಿಕಲ್ ಕಮ್ಯುನಿಟಿ ಸ್ಟೋರ್ಗಳು ನೀಡುವ ಈ ಫೀಲ್ ಇಂದಿಗೂ ಕೂಡ ಒಂದು ಅತ್ಯಂತ ಪ್ರಬಲವಾದ ಅಡ್ವಾಂಟೇಜ್ ಆಗಿದೆ. ಕೊನೆಯದಾಗಿ ನಿಮ್ಮನ್ನ ಯೋಚನೆಗೆ ಈಡುಮಾಡುವ ಒಂದು ಪ್ರಶ್ನೆ. ಕ್ವಿಕ್ ಕಾಮರ್ಸ್ ಈ ಪರಿ ವೇಗವಾಗಿ ಬೆಳೆಯುತ್ತಿರುವಾಗ ಭೌತಿಕ ಸೂಪರ್ಮಾರ್ಕೆಟ್ಗಳು ತಮ್ಮ ಸ್ಥಳೀಯ ಸಮುದಾಯದೊಂದಿಗಿನ ಈ ಪ್ರಮುಖ ಭಾವನಾತ್ಮಕ ಸಂಪರ್ಕವನ್ನು ಉಳಿಸಿಕೊಳ್ಳಲು ಭವಿಷ್ಯದಲ್ಲಿ ಹೇಗೆ ವಿಕಸನಗೊಳ್ಳಬಹುದು? ಖಂಡಿತ ಇದು ರಿಟೇಲ್ ವಲಯದ ಮುಂದಿನ ಬಹುದೊಡ್ಡ ಕುತೂಹಲ. ನಾವೆಲ್ಲರೂ ಕಾದು ನೋಡ್ಬೇಕಿದೆ. ಇಂದಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.